ಬಿಡಿಸಿದಕ್ಕಾಗಿ ಸ್ತೋತ್ರ ಏಸಪ್ಪ. ಹೊಸದಾಗಿ ನನಗೆ ಕೌನ್ಸಿಲಿಂಗ್ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ಇನ್ನು ಮುಂದೆ ಬರುವ ಎಲ್ಲ ಸಮಸ್ಯೆಗೆ ನಾನು ನಿನ್ನ ವಾಕ್ಯದ ಮುಖಾಂತರ ಯುದ್ಧ ಮಾಡುವಂತನಾಗಿದ್ದೇನೆ ಅಂತ ಹೇಳಿರಿ ಯೇಸುವೆ. ಮುಂದೆ ಬರುವ ಎಲ್ಲ ಸಮಸ್ಯೆಗಳು ನಾನು ನನ್ನ ವಾಕ್ಯದ ಮೂಲಕ ಆ ದುಷ್ಟನ ಕಾರ್ಯವನ್ನು ಮುರಿಯಲ್ಪಟ್ಟಿದ್ದೇನೆ. ಯಾಸ್ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಈ ನಿನ್ನ ಪರಿಶುದ್ಧ ವಾಕ್ಯಕ್ಕಾಗಿ ಸ್ತೋತ್ರ ಏಸಪ್ಪ. ಹಲ್ಲೆಲೂಯಾ ಹಲ್ಲೆಲೂಯಾ ಸ್ವಾಮಿ. ನಿನ್ನ ವಚನವು ಇವರ ಕಾಲಿಗೆ ದೀಪವಾಗಿದೆ ಏಸಪ್ಪ. ನಿನ್ನ ವಾಕ್ಯದಲ್ಲಿ ಹೇಳಿದೆಯಪ್ಪ, ನನ್ನನ್ನು ಬೇಡಿರಿ ಕೊಡುವಲ್ಪಡ್ತಾನೆ, ತಟ್ಟಿರಿ ತೆರೆಯಲ್ಪಡ್ತಾನೆ, ಹುಡುಕಿರಿ ಸಿಗುವಲ್ಪಡ್ತದೆ. ಇವತ್ತಿ ಮಕ್ಕಳ ಮೇಲೆ ಅಭಿಷೇಕ ಇರಿಸೇಸಪ್ಪ. ಇವ್ರು ಬೇಡುತ್ತಾ ಇದ್ದಾರೆ, ತಟ್ಟುತ್ತಾ ಇದ್ದಾರೆ, ಹುಡುಕುತ್ತಾ ಇದ್ದಾರೆ. ಇವರು ಎಲ್ಲ ದ್ವಾರಗಳು ತೆರೆದಿದ್ದಕ್ಕಾಗಿ ಸ್ತೋತ್ರ. ಮಹಾಧ್ವನಿಯಿಂದ ಹೇಳಿರಿ ಯೇಸುವಿಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವಂದನೆ ಯೇಸುವೆ, ವಂದನೆ ಯೇಸುವೆ. ಓ ರಬ ಶಬ ರಬ ಶಬ ರಬ 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 ರಬ. ಆತನ ಸಮ್ಮುಖದ ಹೋರಿ ಪ್ರತಿಯೊಂದು ಮಕ್ಕಳು ಆನ್ಲೈನ್ ನೋಡುವಂತರು ನಿಮ್ಮ ಹೃದಯ ಮೇಲೆ ಕೈ ಇಟ್ಕೊಂಡು ಈ ಪ್ರಾರ್ಥನೆಯನ್ನು ಸ್ವೀಕರಿಸಿದಾಗ ನಿಮ್ಮನ್ನು ಬಲವಾಗಿ ದೇವರು ಕಾರ್ಯ ಮಾಡುವಂತರಿದ್ದಾನೆ. ನಂಬಿಕೆ ಉಳ್ಳವರಾಗಿ ಆ ನಂಬಿಕೆಯಿಂದ ಪ್ರಾರ್ಥನೆ ಸ್ವೀಕರಿಸಿದರೆ ನಿಮ್ಮ ಕಾರ್ಯಗಳಾಗಲ್ಲ. ನಿಮ್ಮ ಹೃದಯ ಮೇಲೆ ಕೈ ಇಟ್ಕೊಳ್ಳಿ. ನಿಮ್ಮ ಎಲ್ಲೆಲ್ಲಿ ಕಾರ್ಯಗಳನ್ನು ಅರಿಬೇಕು ಅಲ್ಲಿ ಕೈ ಇಟ್ಟು ಯೇಸುವಿಗೆ ಹೇಳಿರಿ, ಯೇಸುವೆ ನಾ ಈ ಪ್ರಾರ್ಥನೆ ಮೂಲಕ ಸಂಪೂರ್ಣ ಸ್ವಸ್ಥತೆ ಹೊಂದಿದೆ. ಯಾಕಂದ್ರೆ ನಿನ್ನ ಸಮ್ಮುಖದಲ್ಲಿ ದಾಸನು ಕಾರ್ಯ ಮಾಡ್ತಾ ಇದ್ದಾನೆ ಏಸಪ್ಪ. ಅದಕ್ಕಾಗಿ ನಾವು ಬಲವಾಗಿ ನಂಬುತ್ತೇವೆ ಏಸಪ್ಪ. ನಮ್ಮ ಎಲ್ಲ ದುಃಖಗಳು